ಫೆಬ್ರವರಿ 26 ಕುಂಭಮೇಳದ ಕೊನೆಯ ದಿನ. ಸೊ ಕುಂಭಮೇಳದ ಕೊನೆಯ ದಿನ ಪ್ರಯಾಗ್ರಾಜಿನ ಸಂಗಮದಲ್ಲಿ ಎಷ್ಟೊಂದು ಜನಸಾಗರವಿತ್ತು ಅಂತ ಅಂದರೆ ಮುಂಜಾನೆ 4 ಗಂಟೆಯ ಒಂದು ಸಮಯದಲ್ಲಿ ಎಷ್ಟೊಂದು ಜನಸಾಗರವಿತ್ತು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅಂದರೆ ಆ ದಿನ ಒಂದು ಮಹಾಶಿವರಾತ್ರಿ ಆದ ಕಾರಣ ಒಂದು ವಿಶೇಷವಾದ ದಿನ. ಅದೇ ರೀತಿ ಕುಂಭಮೇಳದ ಕೊನೆಯ ದಿನ ಕೂಡ. ಸೊ ಕೋಟಿಗಟ್ಟಲೆ ಜನ ಇಲ್ಲಿ ಬಂದು ತೀರ್ಥ ಸ್ನಾನವನ್ನು ಮಾಡಿ ಒಂದು ಅಮೃತ ತೀರ್ಥ, ಗಂಗೆಯ ಒಂದು ಅಮೃತ ತೀರ್ಥವನ್ನು ತಮ್ಮ ಮನೆಗೆ ಸೊ ಈ ದಿನ ಇಲ್ಲಿ ಜನಸಾಗರವೇ ಸೇರಿತ್ತು. ಅಂದರೆ ಕೋಟಿಗಿಂತಲೂ ಮಿಗಿಲು ಜನಸಾಗರ ಸೇರಿತ್ತು ಕೊನೆಯ ದಿನ ಆದ ಕಾರಣ. ಸೊ ಈ ವಿಡಿಯೋದಲ್ಲಿ ನೋಡಿದ ಹಾಗೆ ಫುಲ್ಲು ಎಲ್ಲಿ ನೋಡಿದರೂ ಕೂಡ ಜನಸಾಗರವೇ. ಅಂದರೆ ಅತಿ ಒಂದು ವಿಜೃಂಭಣೆಯಾಗಿ 48 ದಿನಗಳ ಕಾಲ ನಡೆದ ಈ ಕುಂಭಮೇಳದ ಕೊನೆಯ ದಿನ ಇದು. ಸೊ ಹೀಗಾಗಿ ಕೊನೆಯ ದಿನ ಆದ ಕಾರಣ ಅತಿ ಹೆಚ್ಚು ಶಿವನ ಆರಾಧಕರು, ಅಂದರೆ ಶಿವನನ್ನು ಪೂಜಿಸುವ ಜನರು, ಹಾಗೆಯೇ ದೇಶ ವಿದೇಶದಿಂದ ಎಲ್ಲ ಕಡೆಯಿಂದ ಜನರು ಈ ಒಂದು ಕುಂಭಮೇಳದಲ್ಲಿ ಸೇರಿದ್ದರು. ಸೊ ಇಲ್ಲಿ ಗಂಗಾ ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಂಡು ಒಂದು ಒಳ್ಳೆಯ ಒಂದು ನಿಷ್ಕಲ್ಮಶವಾದ ಒಂದು ಬದುಕಿಗೆ ಒಂದು ಜೀವನವನ್ನು ಸಾಗಿಸಬೇಕಂದ್ರೆ ಒಂದು ಗಂಗೆಯಲ್ಲಿ ಸ್ನಾನ ಮಾಡಬೇಕು. ಅಂದರೆ ಮನುಷ್ಯ ಮಾಡಿದ ಕರ್ಮಗಳನ್ನು ಕಳೆಯಬೇಕಂದ್ರೆ ಗಂಗಾ ಸ್ನಾನ ಮಾಡಬೇಕಂತೆ, ತುಂಗಾ ಪಾನವನ್ನು ಮಾಡಬೇಕಂತೆ. ಸೊ ಅದೇ ರೀತಿ ನಾವು ಕೂಡ ಫೆಬ್ರವರಿ 26ರಂದು ಗಂಗಾ ನದಿಯಲ್ಲಿ ಗಂಗಾ ಸ್ನಾನ ಮಾಡಿರುವುದರಲ್ಲಿ ನಾವು ಕೂಡ ಒಬ್ಬರು. ಸೊ ಇದು ನಮ್ಮ ಪುಣ್ಯ. ಅಂದರೆ 144 ವರ್ಷಕ್ಕೊಮ್ಮೆ ಬರುವ ಈ ಒಂದು ಕುಂಭಮೇಳವು. ಸೊ ಇನ್ನು ಬರಬೇಕಂದ್ರೆ ಇನ್ನೂ 144 ವರ್ಷ ಬೇಕು. ಅಂದರೆ 144 ವರ್ಷಗಳ ಕಾಲ ಯಾರೂ ಒಬ್ಬ ಮನುಷ್ಯ ಬದುಕಿರಲು ಸಾಧ್ಯವಿಲ್ಲ. ಸೊ ಹಾಗಾಗಿರುವಾಗ ಈ ಒಂದು ಗಂಗಾ ಜಲದ ಒಂದು ಸ್ಥಾನ, ಅದು ಈ ಕುಂಭಮೇಳದಲ್ಲಿ ಮಾಡಿರುವಂಥದ್ದು ನಮ್ಮದು ಒಂದು ಭಾಗ್ಯ. ಕುಂಭಮೇಳ ಅನ್ನುವಂಥದ್ದು ನಮ್ಮ ದೇಶದ ಭಾರತದಲ್ಲಿ ಒಂದು ದೊಡ್ಡ ಮಹಾಮೇಳ. ಸೊ ಆಲ್ಮೋಸ್ಟು ಒಂದು 60 ಕೋಟಿಗಿಂತಲೂ ಮಿಗಿಲಾದ ಜನ ಸೇರಿದ ಒಂದು ಮಹಾಮೇಳ ಅಂದರೆ ಈ ಕುಂಭಮೇಳನೇ. ಅಂದರೆ ಅನೇಕ ಮೇಳಗಳು ನಡೆದಿವೆ. ಅದೇ ರೀತಿ ಅಂದರೆ ಔಟ್ ಆಫ್ ಕಂಟ್ರಿಯಲ್ಲಿ ಅಂದರೆ ಕೆಲವೊಂದು ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಯಾವುದೇ ಒಂದು ಕಾರ್ಯಕ್ರಮ ನಡೆಸಿದರೂ ಕೂಡ ಒಂದು 60 ಕೋಟಿ ಜನ ಸೇರುವ ಒಂದು ಸಂದರ್ಭವಿಲ್ಲ. ಸೊ ಅದಕ್ಕಿಂತ ಮಿಗಿಲಾಗಿ ಇಲ್ಲಿ 60 ಕೋಟಿ ನಮ್ಮ ದೇಶದವರು, ವಿದೇಶದವರು, ಹಾಗೆಯೇ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಂದರೆ ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳು ಎಲ್ಲರೂ ಬಂದು ಇಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಹೋಗಿದ್ದಾರೆ. ಅಂದರೆ ನಮ್ಮ ಸನಾತನ ಧರ್ಮ ಯಾವ ರೀತಿ ಇದೆ ಅಂತ ನಾವು ಇದರಲ್ಲಿ ನೋಡ್ಬೋದು.